ಅಲ್ಲ ಗುರು, ರೋಹಿತ್ ಶರ್ಮನ ರಿಟೈರ್ ಮಾಡೋದಕ್ಕೆ ಇವ್ರು ಯಾರು ಅಂತ ಕೇಳ್ತೀನಿ. ಯಾಕಂತಂದ್ರೆ ಆ ರೀತಿಯಾದಂಥ ವರ್ಲ್ಡ್ ಕಪ್ ವಿನ್ನರ್ ಆಗಿರುವಂತ ಇಲ್ಲಿ ರೋಹಿತ್ ಶರ್ಮಾ ಅವರು ಈ ರೀತಿಯಾದಂಥ ಇಲ್ಲಿ ಈ ನಾಯವಾಗಿ ರಿಟೈರ್ಮೆಂಟ್ ಕೊಡೋದು ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಸಖತ್ತಾಗಿ ಇಂಡಿಯಾಗೆ ಲೀಡ್ ಮಾಡಿದ್ದಾರೆ, ಮತ್ತೆ ಇಂಡಿಯಾನ ಏಷ್ಯಾ ಕಪ್ ಕೂಡ ಗೆಲ್ಸ್ಕೊಟ್ಟಿದ್ದಾರೆ, ಮತ್ತೆ ಸೆಮಿಫೈನಲ್ ಕೂಡ ಕರ್ಕೋಗಿದ್ದಾರೆ, ಮತ್ತೆ ODI ಫೈನಲ್ ಕೂಡ ಕರ್ಕೋಗಿರೋಂಥ ಕ್ಯಾಪ್ಟನ್ ನೀವು ಸುಮ್ಮನೆ ನೀವು ರಿಟೈರ್ಮೆಂಟ್ ಕೊಡಿ ಅಂತ ನೀವು ಬಲವಂತ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅಪ್ಡೇಟ್ಗಳು ಬರ್ತಾ ಇದೆ. ಏನಾಗಿದೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಇವರು ನೆನ್ನೆ ಅಂತೂ ಇಂಗ್ಲೆಂಡ್ ಮೇಲೆ ಮ್ಯಾಚ್ ನಡೀತಾ ಇರುವಾಗನೇ ಇನ್ನು ಫಸ್ಟ್ ಇನ್ನಿಂಗ್ಸ್ ಆಗಿತ್ತು ಅಷ್ಟೇ, ಅವಾಗಲೇ ಅಪ್ಡೇಟ್ ಬಂದ್ಬಿಡುತ್ತೆ. ಇಲ್ಲಿ ರೋಹಿತ್ ಶರ್ಮಾ ಅವರು ODI ಲಾಸ್ಟ್ 19ನೇ ತಾರೀಕು ಆಡ್ತಾ ಇದ್ದಾರೆ ಅಂತ. 2027ಕ್ಕೆ ರೋಹಿತ್ ಶರ್ಮಾ ಅವರು ಇರೋದಿಲ್ಲ ಅಂತ ಇಲ್ಲಿ ಅಪ್ಡೇಟ್ಗಳು ಬರ್ತಾ ಇದೆ. ಅದು ನಿಜ ಆಗದೆ ಇರಲಿ ಅಂತಾನೆ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರು ರೋಹಿತ್ ಶರ್ಮಾ ಅಂತ ಲೆಜೆಂಡ್ನ ನೀವು ಇಂಡಿಯಾ ಟೀಮ್ನ ಇಲ್ಲಿ ಫೋರ್ಸ್ಫುಲ್ ನೀವು ರಿಟೈರ್ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಟೀಮ್ಗೆ ಅದು ಒಳ್ಳೇದಲ್ಲ ಅಂತ ಹೇಳೋದು. ಯಾಕಂದ್ರೆ ಅಷ್ಟು ಸಾಧನೆಗಳನ್ನ ಮಾಡಿದ್ದಾರೆ ರೋಹಿತ್ ಶರ್ಮಾ ಅವರು ODI ಅಂತ ಹೇಳೋದು. ಯಾಕೆಂತ ವಿರಾಟ್ ಕೊಹ್ಲಿ ಮತ್ತು ಸಚಿನ್ ತೆಂಡೂಲ್ಕರ್ ಬಿಟ್ಟರೆ ಇಂಡಿಯಾಗೆ ಅತಿ ಹೆಚ್ಚು ರನ್ಸ್ ಸ್ಕೋರ್ ಮಾಡಿರೋದ್ರಲ್ಲಿ ರೋಹಿತ್ ಶರ್ಮಾ ಕೂಡ ಒಬ್ಬರು ಅಂತಲೇ ಹೇಳ್ಬೋದು. ಇಂಡಿಯಾನೇ ಅಷ್ಟು ಚೆನ್ನಾಗಿ ಲೀಡ್ ಮಾಡಿದ್ದಾರೆ ಗುರು. ಟೆಸ್ಟಿಂದ ಇಳಿಸ್ತೀರಿ, ODI ಕ್ಯಾಪ್ಟನ್ಶಿಪ್ಪಿಂದ ಇಳಿಸ್ತೀರಿ, ಈಗ ODI ವರ್ಲ್ಡ್ ಕಪ್ ಕೂಡ ನೀವು ಆಡಬೇಡಿ ಅಂತ ಹೇಳಿ ರೋಹಿತ್ ಶರ್ಮಾ ಹೌದು 2 ಮ್ಯಾಚಿಂದ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಲ್ಲ, ಅದು ಕೂಡ ಅಲ್ಲಿ ಅವ್ನು ಅಷ್ಟು ಸುಲಭವಾಗಿ ರಿಟೈರ್ಮೆಂಟ್ ಮಾಡಬಾರ್ದು ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಸಖತ್ತಾಗಿರುವಂಥ ಪ್ಲೇಯರ್ ರೋಹಿತ್ ಶರ್ಮಾ ಗುರು. ವರ್ಲ್ಡ್ ಕಪ್ 2019 ವರ್ಲ್ಡ್ ಕಪ್ಪಲ್ಲಿ ರೋಹಿತ್ ಶರ್ಮಾ ಅವರು ಗುರು 5 ಸೆಂಚುರಿ ಹೊಡಿತಾರೆ. ಇಂಗ್ಲೆಂಡ್ ಅಂತ ಕಂಡೀಷನಲ್ಲಿ, ಟಿಪಿಕಲ್ ಕಂಡೀಷನಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡುವಂಥ ಎಕ್ಸ್ಪೀರಿಯನ್ಸ್ ಬ್ಯಾಟರ್ ಬೇಕಾಗುತ್ತೆ ನಮ್ಮ ಇಂಡಿಯಾ ಟೀಮ್ಗೆ ಅಂತಲೇ ಹೇಳ್ಬೋದು ಗುರು. ಅದು ಯಾಕೆ ಈ ರೀತಿ ಥಾಟ್ನ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ BCCI ಅಂತ ಗೊತ್ತಿಲ್ಲ. ಏಕೆಂದರೆ ಅಷ್ಟು ಚೆನ್ನಾಗಿ ಇಲ್ಲಿ ರೋಹಿತ್ ಶರ್ಮಾ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಫ್ಘಾನಿಸ್ತಾನ ಮೇಲಂತೂ ಒಂದು ಹಾಫ್ ಸೆಂಚುರಿ ಕೂಡ ಬರುತ್ತೆ. ಲಾಸ್ಟ್ 10 ಇನ್ನಿಂಗ್ಸಲ್ಲಿ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬರೆದ್ರು ಕೂಡ ಆವ್ರೇಜ್ ಅಂತೂ ಚೆನ್ನಾಗಿದೆ. ಮತ್ತು ರೋಹಿತ್ ಶರ್ಮಾ ಅವ್ರಿಗಂತ ಆವ್ರೇಜ್ ಇಲ್ಲಿ ಸ್ಟ್ರೈಕ್ ರೇಟ್ ಅಂತೂ ಮ್ಯಾಟ್ರೇ ಆಗಲ್ಲ. ಯಾಕಂತಾರೆ ಒಂದೇ ಒಂದು ಓವರಲ್ಲಿ ಮ್ಯಾಚ್ನ ಚೇಂಜ್ ಮಾಡೋ, ಗೇಮ್ನ ಚೇಂಜ್ ಮಾಡೋಂಥ ಕೇಪಬಿಲಿಟಿ ಇರೋಂಥ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಅವರು. ಹೌದು, ಲಾಸ್ಟ್ 2 ಮ್ಯಾಚ್ ರೋಹಿತ್ ಶರ್ಮಾ ಅವರು ಪರ್ಫಾರ್ಮೆನ್ಸ್ ಬಂದಿಲ್ಲ, ಆದರೆ ಅವ್ರನ್ನ ರಿಟೈರ್ಮೆಂಟ್ ಕೊಡೋಕ್ಕೆ ಇವ್ರು ಯಾರು ಅಂತ ನಮಗೆ ಅರ್ಥನೇ ಆಗ್ತಿಲ್ಲ. ರೋಹಿತ್ ಶರ್ಮಾನೇ ಡಿಸೈಡ್ ಮಾಡಬೇಕಾಗುತ್ತೆ, ನಾನು ರಿಟೈರ್ ಆಗಬೇಕಾ ಆಡಬಾರ್ದಾ ಅಂತ. ಅವ್ರು ವರ್ಲ್ಡ್ ಕಪ್ ಏಮ್ ಇರೋದೇ ಗುರು 2027 ವರ್ಲ್ಡ್ ಕಪ್ನ ಆಡಬೇಕು ರೋಹಿತ್ ಶರ್ಮಾ ಅವರು. ಇಂಡಿಯಾಗೆ ವರ್ಲ್ಡ್ ಕಪ್ನ ಗೆಲ್ಸ್ಕೊಡ್ಬೇಕು ಅಂತ ಗುರು. 2023 ಫೈನಲ್ ಆರಾಮಾಗಿ ನಮ್ಮ ಇಂಡಿಯಾದವ್ರು ಗೆಲ್ಬೋದಾಯ್ತು, ಅದೊಂದು ಮಾಡ್ಕೊಂಡಂತ ಎಡವಟ್ಟಿಂದ ನಾವು ಇಂಡಿಯಾದವರು ಸೋತೋದ್ರು ಅಂತ ಹೇಳ್ಬೋದು. ಅಲ್ಲಿಂದ ರೋಹಿತ್ ಶರ್ಮಾಗೂ ವಿರಾಟ್ ಕೊಹ್ಲಿ ಅವರು ಟೆಸ್ಟಿಂದ ರಿಟೈರ್ಮೆಂಟ್ ಕೊಡ್ತಾರೆ, ಮತ್ತು T20 ರಿಟೈರ್ಮೆಂಟ್ ಅವರಿಬ್ಬರೇ ಸ್ವಂತವಾಗಿ ಕೊಡ್ತಾರೆ T20ಗೇನು. ಮತ್ತು ಇಲ್ಲಿ ನಿಮಗೆ ಟೆಸ್ಟಲ್ಲಿ ಮತ್ತು ನಿಮಗೆ ಕ್ಯಾಪ್ಟನ್ಶಿಪ್ನ ಹೇಳಿಸಿದ್ದು ಇಲ್ಲಿ BCCI ಏನೇ ಅಂತ ಹೇಳ್ಬೋದು. ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಯಂಗ್ಸ್ಟರ್ಸ್ ಅಂತ ಹೋಗ್ತಾ ಇದ್ದಾರೆ, ಸೀನಿಯರ್ಸ್ ಪ್ಲೇಯರ್ಸ್ಗಳಿಗೆ ಒಂದು ಗೌರವ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಅನಿಸಿದೆ ಕಮೆಂಟ್ ಮಾಡಿ. ರೋಹಿತ್ ಶರ್ಮಾ ಅವರ ರಿಟೈರ್ಮೆಂಟು ಇಲ್ಲಿ ಲಾಸ್ಟ್ ODI ಆಗ್ತಾರೆ, ಲಾರ್ಡ್ಸಲ್ಲಿ ಆಗ್ತಾರೆ ಅಂತ ಅಪ್ಡೇಟ್ಗಳು ಬರ್ತಿದೆ. ನಿಮಗೆ ಅನಿಸಿದೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.